ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಕ್ರಾಫ್ಟ್ಸ್ ಆಫ್ ಸ್ಪಾರ್ಕಲ್ಗೆ ಸ್ವಾಗತ. ನಾನಿವತ್ತು ಹೇಳ್ಬೇಕು ಅಂದ್ಕೊಂಡಿರೋದು ಏನಂದ್ರೆ ಹೋಮ್ ಡೆಕೋರೇಟರ್ ವಾಲ್ ಹ್ಯಾಂಗಿಂಗ್ ಭಾಳ ಈಸಿ ಐತ್ರಿ. ಎಷ್ಟು ಚಂದ ಕಾಣಿಸ್ತೈತ್ರಿ. ಮ್ಯಾರೇಜ್ ಕಾರ್ಡ್ ಅದನ್ನು ತಗೊಂಡು ಹಾರ್ಟ್ ಶೇಪ್ ಒಳಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊರಿ. ಹಾಗೆ ಹಾರ್ಟ್ ಅಂದರೆ ನಮಗೆ ನೆನಪಿಗೆ ಬರೋದು ರೆಡ್ ಕಲರ್ ರೀ. ಸೊ ನಾನು ರೆಡ್ ಕಲರ್ A4 ಶೀಟ್ ಪೇಪರ್ ತೊಗೊಂಡಿನಿ ರೀ. ಅಂಥವು ನಾನು 5 ಪೇಪರ್ ತೊಗೊಂಡಿದ್ದೆ. ನೀವು ಯಾವ ಸೈಜ್ ಒಳಗೆ ಹಾರ್ಟ್ ಶೇಪ್ ಮಾಡ್ಕೋತೀರಿ ಅದನ್ನ ನೋಡ್ಕೋಬೇಕ್ರಿ. ಅದ್ರ ಮೇಲೆ 5 ಆದರೂ 6 ಆದರೂ ನೀವು A4 ಶೀಟ್ ತೊಗೋಬೇಕು. ನಾನು ಇವಾಗ ನಿಮಗೆ ತೋರ್ಸೋಕಂದ್ರೆ ಒಂದು A4 ಶೀಟ್ ತೊಗೊಂಡಿದ್ದೆ. ಅದ್ರ ಮೇಲೆ ಸ್ವಲ್ಪ ಫ್ಲವರ್ ಟೈಪು ಕರ್ಲ್ ಮಾರ್ಕ್ ಮಾಡ್ಕೊಂಡಿದ್ದೆ. ಅದ್ರ ಮೇಲೆ 2 ಪಿನ್ ಹಾಕಿದ್ದೆ ರೀ. ಕಟ್ ಮಾಡ್ಕೊಳ್ಳೋ ಹೊತ್ನಾಗ ಒಂದೊಂದೇ ಪದ್ರ ಕಿತ್ತಿ ಏರಪೇರ ಆಗ್ಬೋದು ಅಂದ್ಕೊಂಡು ನಾನು ಸ್ಟೆಪ್ಲರ್ ಹಾಕಿ ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಮಾರ್ಕ್ ಮಾಡ್ಕೊಂಡಿದ್ದೀನೋ ಆ ರೀತಿ ಕಟ್ ಮಾಡ್ಕೊಳತ್ತೀನಿ ರೀ. ಫ್ಲವರ್ನ ಕರ್ಲ್ ಟೈಪ್ ಕಟ್ ಮಾಡ್ಕೊಂಡಿರ್ತೀವಲ್ರಿ, ಅದು ಒಂದೊಂದೇ ಪೀಸ್ ತೊಗೊಂಡು ಮೊದಲಿಗೆ ಒಂದು ರಿಫಿಲ್ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಸುತ್ಕೋಬೇಕು. ಸುತ್ಕೊಂಡು ಅದಾದಮೇಲೆ ಕೈಯಿಂದ ನಿಧಾನವಾಗಿ ಸುತ್ಕೋಬೇಕು. ನಾನು ಅದೇ ರೀತಿ ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದು ಇಷ್ಟೊಂದು ಪೇಪರ್ ಇದ್ದು ರೀ. ನಾನು ಆ ರೀತಿಯ 4 ಪೇಪರ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ರೀ. ಅವು ಫ್ಲವರ್ ತಯಾರು ಮಾಡಿಕೊಂಡು ಅದಕ್ಕೆ ಸೇಮ್ ಅದೇ ರೀತಿ ಫೆವಿಕಾಲ್ ಹಚ್ಚಿ ಹೂವನ್ನ ರೆಡಿ ಮಾಡ್ಕೋಬೇಕ್ರಿ. ಎಷ್ಟು ಕ್ಯೂಟಾಗಿ ಆಯ್ತು ನೋಡ್ರಿ. ಇವಾಗ ಪ್ಲೇನ್ ಅದು ಹಾರ್ಟ್ ಶೇಪ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದ್ರ ಮೇಲೆ ಸ್ವಲ್ಪ ಗಮ್ ಹಚ್ಕೋಬೇಕು. ಗಮ್ ಹಚ್ಕೊಂಡು ಅದ್ರ ಜೊತೆ ತುಂಡು ಉದಿರ್ತಾವಲ್ರಿ ಕಟ್ ಮಾಡ್ಕೊಂಡಿದ್ದು ಅದನ್ನೇ ಫೆವಿಕಾಲ್ ಹಾಕಿ ಆ ಹಾರ್ಟ್ ಶೇಪ್ ಮೇಲೆ ಪೂರ್ತಿ ಅಂಟಿಸ್ಕೊಂತ ಹೋಗ್ಬೇಕ್ರಿ. ಯಾಕಂದರೆ ಫ್ಲವರ್ ಹಚ್ಚಿದಾಗ ಗ್ಯಾಪಲ್ಲಿ ವೈಟ್ ಕಾಣಿಸ್ಬಾರ್ದು, ಅದು ಫುಲ್ ಫಿಲಪ್ ಮಾಡ್ಬೇಕ್ರಿ. ಪೂರ್ತಿ ಈ ಥರ ರೆಡ್ ಕಲರ್ ಹಚ್ಕೊಂಡು ಆದಮೇಲೆ ಈ ಸೈಡು ಎಕ್ಸ್ಟ್ರಾ ಉಳಿದಿರೋಂಥ ರೆಡ್ ಕಲರ್ ಎಲ್ಲ ಆ ಹಾರ್ಟ್ ಶೇಪ್ ಇತ್ತಲ್ರಿ ಮೊದಲಕ್ಕೆ ನಾವು ಕಟ್ ಮಾಡ್ಕೊಂಡಿರೋದು, ಅದೇ ಶೇಪ್ ಒಳಗೆ ಪೂರ್ತಿ ಕಟ್ ಮಾಡಿಕೊಂಡು ಕ್ಲಿಯರಾಗಿ ಮಾಡ್ಕೋಬೇಕ್ರಿ.
ಥರ ಫಿನಿಶಿಂಗ್ ಬರಬೇಕು. ಅದಾದಮೇಲೆ ಒಂದೊಂದೇ ಗಮ್ ಹಚ್ಕೊಂಡು ಒಂದೊಂದೇ ಫ್ಲವರ್ ಸುತ್ತ ಅಂಟಿಸ್ಕೊಂಡು ಹೋಗಬೇಕು. ಪೂರ್ತಿ ಹಾರ್ಟ್ ಶೇಪ್ ತುಂಬ ಹೂವು ಅಂಟಿಸ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಥ್ರೆಡ್ ತೊಗೋಬೇಕ್ರಿ. ಥ್ರೆಡ್ ತೊಗೊಂಡು ಗ್ಲೂ ಹಚ್ಕೊಂಡು ಬ್ಯಾಕ್ ಸೈಡು ನೀವು ಆ ಗ್ಲೂಗೆ ಆ ದಾರ ಅಂಟಿಸಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಪೇಪರ್ನ ಕಟ್ ಮಾಡಿ ಅಂಟಿಸ್ಬಿಟ್ರೆ ಫುಲ್ ಪ್ಯಾಕ್ ಆಗಿಬಿಡುತ್ತೆ, ಕಿತ್ತಲ್ಲ, ನೀಟಾಗಿ ಆಗಿಬಿಡುತ್ತೆ. ಸ್ವಲ್ಪ ಸೈಡ್ ಉದಿರೋವಂಥ ಪೇಪರ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಆ ಫ್ಲವರ್ಸ್ ಮಧ್ಯದೊಳಗೆಲ್ಲ ವೈಟ್ ಬೀಡ್ಸ್ ಅಂಟಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿರಿ ವಾಲ್ ಹ್ಯಾಂಗಿಂಗ್ ಎಷ್ಟು ಕ್ಯೂಟ್ ಆಗಿದೆಯಲ್ಲ. ಧನ್ಯವಾದಗಳು ರೀ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.